ಮುಂದಿನ 5 ವರ್ಷ ಇರ್ರೆಸ್ಪೆಕ್ಟಿವ್ ಮೋದಿ ಬರ್ತಾರೋ ರಾಹುಲ್ ಗಾಂಧಿ ಬರ್ತಾರೋ ಇಂಡಿಯಾ ವಿಲ್ ಬಿ ಥರ್ಡ್ ಲಾರ್ಜೆಸ್ಟ್ ಎಕನಾಮಿ ಅನ್ನೋದ್ರ ಬಗ್ಗೆ ಏನಾದ್ರು ಡೌಟಾ? ಥರ್ಡ್ ಲಾರ್ಜೆಸ್ಟ್ ಎಕನಾಮಿ ಆಲ್ರೆಡಿ ಇದೀವಿ ನಾವು. ನೀವು 1947 ಇಸ್ವಿಲಿಂದ ಬಂದಾಗ ವೇರ್ ವಿ 1947 ವೇರ್ ವಾಸ್ ಯುವರ್ ಎಕಾನಮಿ? ಇದೇ ದೇಶದ ಬಗ್ಗೆ ಮಾತಾಡೋಣ. ವಾಟ್ ವಾಸ್ ಯುವರ್ GDP ಅಟ್ ದ ಟೈಮ್? ಅಂದ್ರೆ ಆಫ್ಟರ್ ಇಂಡಿಪೆಂಡೆನ್ಸ್, ನಾಟ್ ಬಿಫೋರ್ ಇಂಡಿಪೆಂಡೆನ್ಸ್. ಆಫ್ಟರ್ ಇಂಡಿಪೆಂಡೆನ್ಸ್ ವಾಟ್ ವಾಸ್ ಯುವರ್ ಬಜೆಟ್ ಏನಿತ್ತು? ಸೊ ಫ್ರಮ್ ದೇರ್ ವೆನ್ ವಿ ಗೇವ್ ಹ್ಯಾಂಡ್ ಟು ಮೋದಿ ಸಾಹೇಬ್ ವಿ ವರ್ 2.2 ಟ್ರಿಲಿಯನ್ ಎಕಾನಮಿ. ಸೊ ನಮ್ಮ ವಾದ ಅದೇ ಇದೆ. ಏನು ದಿನ ಬೆಳಗ್ಗೆ ವಿಶ್ವಗುರು ಅಂತ ಹೇಳಿ ಪಬ್ಲಿಸಿಟಿ ತಗೊಳ್ತಾ ಇದಾರೆ. ವಿ ವಾಂಟ್ ಟು ನೋ ಒನ್ ಪರ್ಟಿಕ್ಯುಲರ್ ವೇ. ಅಂಡ್ ವಾಟ್ ಅಬೌಟ್ ಯುವರ್ ಬಾರೋಯಿಂಗ್ಸ್? 55 ಲಕ್ಷ ಮೋದಿ ಕೈಗೆ ಭಾರತ ಬಂದಾಗ ಫ್ರಜೈಲ್ 5 ನಲ್ಲಿ ಒಂದಾಗಿತ್ತು ಅಂತ ಅವ್ರದ್ದು ವಾದ ಮಾಡ್ತಾರೆ. ಹೌದಾ? ಫ್ರಜೈಲ್ 5 ಯಾವತ್ತಾರು ಕುಸಿದು ಬೀಳಬಹುದು ಎಕನಾಮಿ ಅನ್ನೋ ಸ್ಥಿತಿಯಲ್ಲಿ ಭಾರತ ಇತ್ತು. ಅಲ್ಲ, ದಟ್ಸ್ ವೆರಿ ರಾಂಗ್. ಐ ಟೆಲ್ ಯು ವೈ. ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ 2008ನಲ್ಲಿ ಗ್ಲೋಬಲ್ ಎಕಾನಮಿ ಮೆಲ್ಟ್ ಡೌನ್ ಇತ್ತು. ನಮಗೆ ಒಂದಿಷ್ಟು ಗೊತ್ತಾಗ್ಲಿಲ್ಲ. ಬೇಕಂದ್ರೆ ನೀವು ಯಾವುದೇ ಇಮ್ಮೆಟ್ರಲ್ ಆಫ್ ಅಗ್ರಾಸ್ ಇವನ್ ಗೋ ಅಂಡ್ ಮೀಟ್ ದ ಬಿಜೆಪಿ ಪೀಪಲ್ ಆಲ್ಸೋ ಹೂ ಆರ್ ಇಂಟು ಎಕನಾಮಿಸ್ಟ್, ಹೂ ಆರ್ ಗಾಟ್ ಫೈನಾನ್ಷಿಯಲ್ ಫಿಗರ್ಸ್. ಅವ್ರಿಗೆ ಕೇಳಿ ನೋಡ್ರಿ, ವಿ ಮ್ಯಾನೇಜ್ಡ್ ಇಟ್. ಆಮೇಲೆ 1990ನಲ್ಲಿ ಬಂಗಾರ ಒತ್ತಿಟ್ಟು ಈ ದೇಶ ತಂದು ನಡೆಸಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದಾವೆ. ಅದು ಹೆಮ್ಮೆ ಅಲ್ಲ, ಅದು ದಟ್ಸ್ ಓಕೆ ಅಲ್ಲ. ಬಟ್ ಎಕ್ಸೆಪ್ಟ್ ಈಗ ಹೆಮ್ಮೆ ಏನಿದೆ? ದಟ್ ಇಸ್ ನಾಟ್ ಪ್ರೈಡ್. ಈಗ ಹೆಮ್ಮೆ ಹೇಳ್ರಿ. ಫಿಫ್ತ್ ಲಾರ್ಜೆಸ್ಟ್ ಎಕನಾಮಿ. ಫಿಫ್ತ್ ಲಾರ್ಜೆಸ್ಟ್ ಎಕನಾಮಿ. ವಾಟ್ ಇಸ್ ಯುವರ್ ಬಾರೋಯಿಂಗ್? ಫಿಫ್ತ್ ಲಾರ್ಜೆಸ್ಟ್ ಇಸ್ ನಾಟ್ ಬಿಕಾಸ್ ಆಫ್ ಯು. ಬಿಕಾಸ್ ಇನ್ 2002 only we were fifth largest economy. ಚೆಕ್ ಮಾಡಿ ನೋಡ್ರಿ. 2014 ನಲ್ಲಿ we were fifth largest economy. Now you are trying to be in number 3. See, 5 already it was in 2004. ಚೆಕ್ ಮಾಡಿ ನೋಡ್ರಿ. After US, after ನೀವು ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಂದ್ರೆ ನೋಡೋರಿಗೆ ಇದು ನಿಜ ಅನ್ಸ್ಬಿಡೋದು. ಚೆಕ್ ಮಾಡ್ರಲ್ಲ, ಈಗ ಚೆಕ್ ಮಾಡ್ರಿ. ನಿಮ್ಮ ಫ್ರೆಂಡ್ ಚೆಕ್ ಮಾಡ್ರಲ್ಲ. ಇಂಡಿಯಾ ವಾಸ್ 10th largest economy. 10th largest economy in 2014. We were already in number 5 because of the volume of business what we used to do. ಇದೇ ಚೆಕ್ ಮಾಡಿ ನೋಡ್ರಿ. ಅದೇ ಹೇಳೋದಲ್ಲ ಸರ್, ಸೆಲೆಕ್ಟಿವ್ ಆಗಿ ಮಾತನಾಡ್ತಾರೆ. ನಾನು ಒಂದೊಂದು ಪಾಯಿಂಟ್ ಹೇಳೋದು. ಐ ಲಾಸ್ಟ್ 5 questions to you. Okay, ಸೆಲೆಕ್ಟಿವ್ ಮದರ್. ವಿ ಆರ್ ನಾಟ್ ಹಿಯರ್ ಟು ಡಿಫೇಮ್ ಎನಿಬಡಿ. ಕರೆಕ್ಟ್? We should not defame anybody. So the only purpose of last 10 years of Modi Saab's government, okay, whenever he has addressed parliament or whenever he has come outside the parliament, okay, he has defamed every leader. He either goes to Lalu, he goes to Sharad Pawar, he goes anywhere. Whenever elections has come, you see the way he is addressed. And whenever he has come into parliament, any tight questions bandaga, I only feel he is my prime minister also. You know, I'm one of the biggest admirer of Vajpayee, Advani, Sushma Swaraj, Murli Manohar Joshi, Yashwant Sena. Ivarella great. They are assets of this country. Let us admit it. Immaterial of political party. I want my prime minister to be very sportive. You know, not only criticizing. Andre 10 years linda bari criticize idea. Innadru kuda ade idea. And today, after last 10 years, what is my prime minister speaking? What is he addressing today? Mangal Sutra, Muslimana, ಇಲ್ಲಿ वहाँ पाकिस्तान रो रहा है या कांग्रेस हार रहा है. Andre, this is what my prime minister I want to hear from him. Come on, this is point you cannot accept it. You cannot accept this point, Ajit. Whatever it may be, I don't want my prime minister talking this way after 10 years. So what does it shows? Even what is he trying to give? What is ಹೇಳೋದು? ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಮುಸ್ಲಿಮಿಗೆ ನಾವು ಇದೆಯಾ? ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಮುಸ್ಲಿಮ್ ಅನ್ನೋ ವರ್ಡ್ ಇದೆಯಾ? ಏನ್ರಿ ಈ ತರ? ಅದು ಓವರ್ ಆಲ್ ಪಬ್ಲಿಕ್ ಪರ್ಸೆಪ್ಷನ್ ಇದೆ ರೀ. ಕಾಂಗ್ರೆಸ್ನವ್ರು ಒಂದ್ ಸ್ವಲ್ಪ ಮುಸ್ಲಿಂ ಓಲೈಕೆ ಜಾಸ್ತಿ ಮಾಡ್ತಾರ ಅನ್ನೋದು ಪಬ್ಲಿಕ್ ಪರ್ಸೆಪ್ಷನ್. ಅದ್ರಿ ಪ್ರಧಾನ ಮಂತ್ರಿಗಳು ದಿನಾ ಬೆಳಿಗ್ಗೆ ಬಂದು ಸುಳ್ಳು ಹೇಳಿದ್ರೆ ಹೆಂಗ್ರಿ ಡಿಫೆಂಡ್ ಮಾಡ್ಕೊಳ್ಳೋದು? ಮ್ಯಾನಿಫೆಸ್ಟೋದಲ್ಲಿ ಮುಸ್ಲಿಂ ಅನ್ನೋ ವರ್ಡ್ ಇಲ್ಲ. ಪಾಕಿಸ್ತಾನ್ ರೀ, ನಾವು ಕತೆ ಹೇಳ್ಕಂತ ಹೋದ್ರೆ 100 ಐತ್ರಿ. ಈಗ ಅದ್ರ ಬಗ್ಗೆ ಚರ್ಚೆ ಮಾಡಕ್ ನೀವು ನಮಗೆ ಒಂದು ಒಳ್ಳೆ ಅವಕಾಶನೇ ಕೊಡ್ರಿ. ಓಕೆ, ವೆನ್ ವಾಸ್ ಮೋದಿ ಸಾಬ್ ಬಾರ್ನ್? 1950. When this country got freedom? 1947. ಈ ವಿಷಯ ಹೇಳಕ್ ನನ್ನಷ್ಟು ಅವಕಾಶ ನಿಮ್ಗೆ ಯಾರು ಕೊಟ್ರ? ಅಲ್ಲ, I appreciate it. I really appreciate it. I should thank you also because your platform has given me a space to grow and I personally thank you also. So ನಾವ್ ಹೇಳ್ತಿರೋದು, ನನಗೆ ಪರ್ಸನಲ್ ಆಗಿ ಮಾತಾಡಕ್ ನನಗೆ I don't try to criticize anybody personally, but point by point ಮಾತಾಡೋದಲ್ಲಿಗೆ we have to accept the reality. ಬಿಜೆಪಿ ಅವರು ರಿಯಾಲಿಟಿ ಎಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ. ನಿಮ್ ಬಾರೋಯಿಂಗ್ಸ್ 207 ಲಕ್ಷ ಕೋಟಿ ಆಗೈತೆ. ಅದಾದ್ರೆ ಸುಮ್ಮನೆ ಅದೇನ್ ಬಿಡ್ರಿ ಡೆವಲಪ್ಮೆಂಟ್ ಮಾಡಕ್ ತಗೊಂಡಿವಿ ಅಂದ್ರೆ ಹೆಂಗ್ ನೀವು ಡಿಫೆಂಡ್ ಮಾಡಿ? ವಾಟ್ ಈಸ್ ಯುವರ್ ಪರ್ಫಾರ್ಮೆನ್ಸ್? ದೇರ್ ಇಸ್ ನೋ ಪರ್ಫಾರ್ಮೆನ್ಸ್ ಅಟ್ ಆಲ್. ಬಾರೋಯಿಂಗ್ಸ್ ಜಾಸ್ತಿ ಆಗಿದೆ, ಎಲ್ಲ ಪ್ರೈಸಸ್ ಜಾಸ್ತಿ ಆಗಿದೆ, ಫ್ಯೂಲ್ ಪ್ರೈಸಸ್ ಜಾಸ್ತಿ ಆಗಿದೆ, ಎವ್ರಿಥಿಂಗ್. ಯು ನೇಮ್ ಎನಿಥಿಂಗ್ ಟುಡೇ ಇನ್ ದಿಸ್ ಕಂಟ್ರಿ ಲಾಸ್ಟ್ 10 years, ಫ್ರಮ್ ಎಜುಕೇಶನ್, ಫ್ರಮ್ ಹೆಲ್ತ್ ಆಸ್ಪೆಕ್ಟ್, ಏನೂ ಇಲ್ಲ. ಸುಮ್ಮನೆ ಹೇಳೋದಷ್ಟೇ. ಹೌ ಮಚ್ ಯು ವಾಂಟ್ ಟು ಡಿಫೆಂಡ್ ಫಾರ್ ವಾಟ್? ಲೆಟ್ ಅಸ್ ಗೋ ಒನ್ ಬೈ ಒನ್. ಇವಾಗ ಆಯ್ತು, ಎಜುಕೇಶನ್ ವ್ಯಾಲ್ಯೂಸ್ ಬಗ್ಗೆ ಮಾತಾಡ್ರಿ. ಹೇಳೋಣ. ಇವತ್ತು 65% ಯುವಕರಿಗೆ ಕೆಲಸ ಇಲ್ಲ. ನಾನು ಹೇಳ್ತಕ್ಕಂಥಲ್ಲ, ಐದೋ ರಿಪೋರ್ಟ್ ಇದೆ, ತೆಗೆದು ನೋಡ್ರಿ. 65%. 65% ಸ್ಟೂಡೆಂಟ್ಸ್ ಹೂ ಆರ್ ಪಾಸಿಂಗ್ ಔಟ್ ಟುಡೇ, ಹೂ ಗಾಟ್ ಡಿಗ್ರಿ, ದೇ ಆರ್ ನಾಟ್ ಹ್ಯಾವಿಂಗ್ ಜಾಬ್ಸ್.
IIT Bangalore, IIT Mumbai and IIT Chennai, 37-38% students are not getting job. Why your Narragansett numbers have increased then? From 19 crores to 26 crores ಯಾಕೆ ಇನ್ಕ್ರೀಸ್ ಆಯ್ತು ನಿಮ್ದು? ಯಾಕೆ ಇನ್ಕ್ರೀಸ್ ಆಯ್ತು? ಕಮ್ಮಿ ಆಗ್ಬೇಕಲ್ವಾ? ನೀವು ಭಾರತದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಹೇಳ್ತಿರಲ್ಲ, ಆ ಎಲ್ಲಾ ಸಮಸ್ಯೆಗಳು ನೀವು ಹೇಳೋ ಗ್ರಾವಿಟಿಗೆ ಇದ್ದಿದ್ದೇ ಆಗಿದ್ರೆ ಇಷ್ಟೊತ್ತಾಗಲೇ ಇಂಡಿಯಾ ಸಿವಿಲ್ ವಾರ್ ಆಗ್ಬಿಡ್ತಿತ್ತು. ಅಲ್ರಿ, ನೀವು ತೋರಿಸ್ತಕ್ಕಂಥ ಗ್ರಾವಿಟಿ ಏನಿದೆ ಅಲ್ಲ, ತೋರಿಸ್ತಕ್ಕಂಥ ಪ್ರೊಜೆಕ್ಷನ್ ಅಮೆರಿಕ ಆಗ್ಬೇಕಾಗಿತ್ತು. ನೋಡ್ಬಿಟ್ರೆ ಏನ್ ಹೇಳೋದೆಲ್ಲ ನೀವು ಇಲ್ಲೇ ಇದ್ರಲ್ಲ, ನಮ್ಮ ಜೊತೆ ನಮ್ಮ ಹಳ್ಳಿಗೆ ಬರ್ತೀರಿ. ಈಗ ಬರ್ರಿ ಇಂದ್ರಾವಾಸ್ ಮನೆಗೆ ತೋರಿಸ್ರಲ್ಲ, ಹೋಗೋಣ. ಈಗ ಇಲ್ಲೇ ಹೋಗ್ಬಿಡೋಣಲ್ಲ, ಈಗ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿರಲ್ಲ, ಹಳ್ಳಿಯಾಗ ನೀವೇ ಕ್ಯಾಮ್ರಾ ಹಿಡ್ಕೊಳ್ರಿ, ಇಂದ್ರಾವಾಸ್ ಮನೆ ಎಲ್ಲ ತೋರಿಸ್ಬಿಡ ನೋಡೋಣ. ಬರ್ರಿ, ವಿಲ್ ಟೇಕ್ ಎ ಚಾಲೆಂಜ್ ನಾವು ಅಲ್ಲಿ. ಇಂದಿರಾ ಆವಾಸ್ ಹೌದು, ಅವ್ರು ಹೇಳ್ತಾರಲ್ಲ ಪ್ರಧಾನಮಂತ್ರಿ ಆವಾಸ್, ಸಾರಿ ಪ್ರಧಾನಮಂತ್ರಿ ಆವಾಸ್ ಮನೆ ಹೇಳ್ತಾರಲ್ಲ. ಬಿಜೆಪಿ ಅವ್ರ ಮನೆಗೆ ಹೋಗ್ಬಿಡೋಣ, ಕಾಂಗ್ರೆಸ್ ಮನೆಯವ್ರು ಬೇಡ. ನಾ ಮತ್ತೆ ಸುಳ್ಳು ಹೇಳ್ಬೋದು. ಬಿಜೆಪಿ ಅವ್ರ ಮನೆಗೆ ಹೋಗಿ ನಿನ್ ಬೀಗರಿಗೆ ನಿಮ್ ಕಾರ್ಯಕರ್ತರಿಗೆ ಮನೆ ಸಿಕ್ಕಿದಂದ್ರೆ ಉದ್ದ ಶೂಟ್ ಮಾಡ್ಬಿಡೋಣ. ರಿಯಾಲಿಟಿ ಶೋ. ಹೌದು, ಮಾಡೋಣ. ರಿಯಾಲಿಟಿ ಹೀಗೆ ಹೋಗ್ಬಿಡೋಣ. ಬರ್ರಿ, ನೀವು ಚೂಸ್ ಮಾಡ್ರಿ ಹಳ್ಳಿ. ಮತ್ ನಮ್ಮ ಹಳ್ಳಿನೂ ಬೇಡ, ನಿಮ್ಮ ಹಳ್ಳಿಗೆ ನಿಮ್ಮ ಹುಟ್ಟಿದ ಹಳ್ಳಿಗೆ ಹೋಗ್ಬಿಡೋಣ. ಬರ್ರಿ, ನಿಮ್ಮ ಹುಟ್ಟಿದ ಹಳ್ಳಿ ಬಿಜೆಪಿ ಮುಖಂಡರು ಬೆನಿಫಿಷರಿ ಅವರೇ ಹೋಗ್ಬಿಡೋಣ. ನಡ್ರಿ. ಇದು ಪರ್ಸೆಪ್ಷನ್ ಬಿಲ್ಡ್ ಮಾಡೋದಿದೆಯಲ್ಲ ಸರ್, ಬಹಳ ಈಸಿ ಇದೆ. ಬಿಕಾಸ್ ಹಿ ಹಸ್ ಗಾಟ್ ದ ವೇ ಟು ಮೇಕ್ ಅ ಪರ್ಸೆಪ್ಷನ್. ಸೊ ನಾವು ಪರ್ಸೆಪ್ಷನ್ ಅಲ್ಲೇ ಮಾತನಾಡ್ತಿದೀವಿ, ರಿಯಾಲಿಟಿ ಮಾತಾಡೋಣ. ಎಸ್, ಇಟ್ ಇಸ್ ಅ ಫೇಲಿಯರ್ ಆಫ್ ಎವ್ರಿ ಗೌರ್ಮೆಂಟ್ ಇರ್ಬೋದು, ಇಟ್ ಇಸ್ ಅ ಫೇಲಿಯರ್ ಆಫ್ ಪಾಲಿಸೀಸ್ ಇರ್ಬೋದು, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಏನು ಮಾಡ್ಲಾರಂಗೆ ಈ ಬಿಲ್ಡಪ್ ನೋಡಿ 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 ನಮಗೂ ಸಾಕಾಗ್ಬಿಟ್ಟದ. ಅದಕ್ಕೆ ಹೇಳೋದು ಒಂದೊಂದೇ ಮಾತಾಡೋಣ. ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾತನಾಡ್ತಾರ, ಅದ್ರ ಬಗ್ಗೆನೂ ಮಾತಾಡೋಣ. ಯು ವಾಂಟ್ ಟು ಟಾಕ್ ಅಬೌಟ್ ಎಂಪ್ಲಾಯ್ಮೆಂಟ್ ಇನ್ ವಾಟ್ ಲಾಸ್ಟ್ 10 years. ಹೌದಪ್ಪ, ಈ ದೇಶ 88 ಕಂಟ್ರಿ ಮೋದಿ ಸಾಹೇಬ್ರು ಹೋಗಿ ಬಂದಿದ್ದಾರೆ. ಯಾವ ದೇಶದಲ್ಲಿ ಏನ್ ತಂದು ನಮಗೆ ಯಾವ್ದನ್ನ ಫಾರಿನ್ ರಿಲೇಷನ್ಸ್ ನಲ್ಲಿ ನಮ್ಗೆ ಇಂಪ್ರೂವ್ ಆಗಿರೋದು ಹೇಳ್ರಿ. ಚೈನಾ, ನೀವು ಚೈನಾ ಇಸ್ ನಾಟ್ ಅಫೇರ್ಸ್ ಡಿಸ್ಕಸ್ ಮಾಡೋಣ ಅಂತೀರಾ? ಅಲ್ಲ, ಮಾಡೋಣ. ಅಲ್ಲ, ಯಾವ ದೇಶದಿಂದ ನಮಗೇನು ಲಾಭ ಆಗಿದೆ ಸೀರಿಯಸ್ಲಿ ಮಾಡೋಣ. ಯಾಕೆ ಹೇಳ್ರಿ, ವಾಟ್ ಈಸ್ ಯುವರ್ ಟೈ ಅಪ್ ವಿತ್ ಎನಿ ಫಾರಿನ್ ನ್ಯಾಷನಲ್ ಕಂಟ್ರೀಸ್? ವಾಟ್ ಚೈನಾ ಇಸ್ ಬಿಹೇವಿಂಗ್ ವಿತ್ ಅದರ್ ಕಂಟ್ರೀಸ್, ನಮ್ಮ ಅಡ್ಜಾಯ್ನಿಂಗ್ ಕಂಟ್ರೀಸ್ ಜೊತೆಗೆ ಹೇಳಿ ನೋಡೋಣ. ಟುಡೇ ಚೈನಾ ಇಸ್ ಇನ್ವೆಸ್ಟಿಂಗ್ ಸೋ ಮಚ್ ಮನಿ ಇನ್ ಶ್ರೀಲಂಕಾ. ಭೂಟಾನ್ನಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. ದೇ ಹ್ಯಾವ್ ಇನ್ವೆಸ್ಟೆಡ್ ಇನ್ ಪಾಕಿಸ್ತಾನ್, ರೋಡ್ ಮಾಡಿಬಿಟ್ಟಿದ್ದಾರೆ ಮೇಲ್ಗಡೆಯಿಂದ. ದೇ ಹ್ಯಾವ್ ಎನ್ಕ್ರೋಚ್ಡ್ 4000 square kilometers ಅಂತ ಹೇಳಿ ನಿಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾರೆ. ಅದ್ರ ಬಗ್ಗೆ ಒಪ್ತೀರಾ ನೀವು? ಇಲ್ಲ ಅಂತೀರಾ? ನೀವು ಹೇಳ್ರಿ, ನೀವು ಟೆಲ್ ಮಿ ಆನ್ ರೆಕಾರ್ಡ್ ಟುಡೇ. ಸುಬ್ರಹ್ಮಣ್ಯ ಸ್ವಾಮಿ ಅವರು ದಿನ ಬೆಳಗಿದ್ರೆ ಹೇಳ್ತಾ ಇದ್ದಾರೆ ದಟ್ 4000 square kilometers ಎನ್ಕ್ರೋಚ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ದು ಅಭಿಪ್ರಾಯ ಏನು? ಅಂಡ್ ಯುವರ್ ಓನ್ ಬಿಜೆಪಿ ಪಾರ್ಲಿಮೆಂಟ್ ಮೆಂಬರ್ ಆಲ್ಸೋ ಹ್ಯಾಸ್ ಟೋಲ್ಡ್ ಇನ್ ದ ಹೌಸ್ ಆಫ್ ದ ಪಾರ್ಲಿಮೆಂಟ್. ಅವನು ಸುಳ್ಳ? ಈಗ ಸುಬ್ರಹ್ಮಣ್ಯ ಸ್ವಾಮಿ ಸುಳ್ಳು ಅಂತ ಹೇಳ್ತೀರಾ ನೀವು? 36,000 square kilometers ಏನ್ ಮಾಡೋದು ಅಂತ ಬಿಜೆಪಿ ಅವ್ರು ಕೇಳೋದು. ಅಲ್ರಿ, ನಾನು 1962 ನಾಗ ಎನ್ಕ್ರೋಚ್ ಆಯ್ತಲ್ಲ ಚೈನಾದವ್ರು. ಅಲ್ಲ, ಇದ್ರ ಬಗ್ಗೆ ಉತ್ತರ ಕೊಡಿ ಫಸ್ಟ್. ಅಲ್ಲ, ಇದ್ರ ಬಗ್ಗೆ ಫಸ್ಟ್ ಉತ್ತರ ಕೊಡಿ. ನನ್ನ ಯಾಕೆ ಕೇಳ್ತೀರಿ? ಬಿಜೆಪಿ ಅವ್ರು ಕೇಳ್ತೀರಿ. ಹೇಳೋದು ಇದು ನಮ್ಮನ್ನ ಪ್ರಶ್ನೆ ಕೇಳ್ತೀರಿ, ನಾವು ನಿಮ್ಮನ್ನು ಕೂಡ ಪ್ರಶ್ನೆ ಕೇಳ್ಬೇಕು. ಬಿಜೆಪಿ ಕೇಳ್ಬೇಕಲ್ಲ. ಅಂದ್ರೆ ನಿಮ್ಮ ಅಭಿಪ್ರಾಯ ಏನಂತ ಕೇಳಿದೆ. ವಾಟ್ ಈಸ್ ಯುವರ್ ಒಪಿನಿಯನ್ ಬೀಯಿಂಗ್ ಎಸ್ ಯುವರ್ ಜರ್ನಲಿಸ್ಟ್ ಅಂಡ್ ಯುವರ್ ಇಂಡಿಯನ್, ವಿ ಆಲ್ ಆರ್ ಸೇಮ್ ಈಕ್ವಲ್ಸ್ ಇದೀವಿ. ವಾಟ್ ಈಸ್ ಯುವರ್ ಒಪಿನಿಯನ್? ಎನ್ಕ್ರೋಚ್ ಆಗಿದೆ ಅಲ್ಲೋ? ಅಲ್ರಿ, ಈಗ ಇಂದಿರಾ ಆವಾಸ್ ಏನೋ ಪ್ರಧಾನಮಂತ್ರಿ ಆವಾಸ್ ಹಳ್ಳಿಗೆ ಹೋಗಿ ನಾನು ಚೆಕ್ ಮಾಡಬಹುದು. ಎನ್ಕ್ರೋಚ್ ಆಗಿದ್ವಿ ಇಲ್ಲ, ಹೆಂಗ್ ಚೆಕ್ ಮಾಡಲ್ಲ ನನಗೆ ಹೋಗಿ? ಅಲ್ರಿ, ಬೇರೆ ಬೇರೆ ದೇಶಕ್ಕೆ ಹೋಗಿ ವಾರ್ ಕವರ್ ಮಾಡಬಹುದು ನಾವು. ಬೇರೆ ಬೇರೆ ದೇಶಕ್ಕೆ ಹೋಗಿ ವಾರ್ಗಳನ್ನ ಕವರ್ ಮಾಡ್ತೀವಿ. ಮಣಿಪುರಿಗೆ ಹೋಗ್ಲಾರಂತ ಬಹಳ ಇನ್ಸಿಡೆನ್ಸ್ಗಳು ಇದಾವೆ. ಚೈನಾ ಬಾರ್ಡರ್ಗೆ ಹಾಕೋಬಾರ್ದು, ನಮ್ಮ ದೇಶದ ಬಾರ್ಡರ್ಗೆ ಹಾಕೋಗಿ ಕವರ್ ಮಾಡಬಾರ್ದು. ಬೇರೆ ದೇಶ ಬಾರ್ಡರ್ ಇಲ್ಲೇ ನಮ್ಮ ದೇಶದಾಗ ಹೋಗಿ ಕವರ್ ಮಾಡಬಾರ್ದು ನಾವು. ಚೈನಾ ಬಾರ್ಡರ್ ನಮ್ಮ ದೇಶದ ಇರೋ ಬಾರ್ಡರ್ ಇದೆಲ್ಲ, ಹೋಗಿ ಕವರ್ ಮಾಡಬಹುದಲ್ಲ. ಅಲ್ಲಿ ಒಂದು ಕ್ಯಾಮ್ರಾ ಮ್ಯಾನ್ ಯಾಕೆ ಹೋಗ್ತಿಲ್ಲ? ಯಾಕೆ ಗೂಗಲ್ ನ ಕೋಆರ್ಡಿನೇಷನ್ ಕೊಟ್ಟು ಚೆಕ್ ಮಾಡಿ ನೋಡ್ರಲ್ಲ. ಯಾಕೆ ಅದು ಫ್ರೀಡಮ್ ಇಲ್ಲ? ಗೂಗಲ್ ಕೋಆರ್ಡಿನೇಷನ್ ಫೋಟೋಗ್ರಾಫ್ ಕೊಡಕ್ ರೆಡಿ ಇಲ್ಲ. ಇದಕ್ಕೆ ಅವ್ರೆ, ನಮ್ಮ ಕಾಶ್ಮೀರದ ಮ್ಯಾಪ್ನಾಗ ಇದ್ದಂಗೆ ನಮ್ಮ ಹತ್ರ ಯಾಕಿಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ. ಹೇಳ್ರಿ, ಆ ಪ್ರಶ್ನೆಗೆ ಉತ್ತರ ತಗೊಂಡು ಹೋದ್ರೆ ನೆಹರುವಿಂದ ಕತೆ ಶುರು ಆಗುತ್ತೆ. ನೇರು ಕಥೆನೇ ಹೇಳ್ರಿ. ಯಾಕೆ ನಾನು ಹೇಳ್ತೇನೆ, ಅಲ್ಲಿಂದ ಕತೆ ಶುರು ಆಗುತ್ತೆ. ನೇರು ಕಥೆನೇ ಹೇಳ್ರಿ, ನೇರು ಕಥೆನೇ ಮಾತಾಡ್ರಿ. ನೇರು ಕಥೆ ಏನ್ ಹೇಳ್ರಿ ನೋಡೋಣ. ಇದೇನಾಗಿದೆ ಗೊತ್ತಾ? ಫಾರ್ ಎನಿಥಿಂಗ್ ಆಫ್ ಯುವರ್ ಫೇಲಿಯರ್ ಯು ವಾಂಟ್ ಟು ಜಸ್ಟ್ ಟಾಕ್ ಅಬೌಟ್ ನೇರು. ಅಲ್ಲ, ಫಾರ್ ಎವ್ರಿಥಿಂಗ್ ಇಟ್ ಇಸ್ ಸೇಮ್. ಲಾಸ್ಟ್ 10 years ಐದರ್ ಯು ಕಮ್ ಬ್ಯಾಕ್ ಟು ನೇರು. ಇಫ್ ಎನಿ ಟೈಟ್ ಸಿಚುವೇಶನ್ ಆಫ್ ಬಿಜೆಪಿ ದೇ ವಿಲ್ ಕಮ್ ಬ್ಯಾಕ್ ಟು ನೇರು. ಅಲ್ಲಲ್ಲ, ನೀವು ಕಾಶ್ಮೀರ ಚೀನಾ ಎನ್ಕ್ರೋಚ್ಮೆಂಟ್ ಅಂತಂದ್ರೆ ಈ ಚೀನಾ ಎನ್ಕ್ರೋಚ್ಮೆಂಟ್ ಯಾವಾಗಿನ ಶುರು ಆಯ್ತು? ಅದಲ್ರಿ, ಅದೆಲ್ಲ ಚರ್ಚೆಗೆ ಬೇಡ. ನಾವು ಕೇಳಿದ ಒಂದೇ ಪ್ರಶ್ನೆಗೆ ಉತ್ತರ ಕೊಡೋಣ. ಹ್ಯಾವ್ ದ ಎನ್ಕ್ರೋಚ್ ಆರ್ ನಾಟ್, ಅಷ್ಟಕ್ಕೆ ಉತ್ತರ ಕೊಡಬೇಕು. ಮತ್ತೆ ಹಳೆ ಕತೆ ಹೋಗೋದು ಬರೀ ಅದ್ ಬಿಟ್ರೆ ಇನ್ನೇನೈತೆ? ಆಲ್ ದಿಸ್ ವೇರ್ ಅಸ್ಯೂಮಿಂಗ್ ದಟ್ ಆಲ್ ದಿಸ್ ವೇರ್ ದೇರ್, ಅಸ್ಯೂಮಿಂಗ್ ದಟ್ ವಾಟ್ ಎವರ್ ಯು ಆರ್ ಟೆಲಿಂಗ್ ಆಲ್ ಇಟ್ ಇಸ್ ದೇರ್. ಲಾಸ್ಟ್ 10 years ವಾಟ್ ಯು ಆರ್ ಡನ್? ಆಯ್ತು, ಇತ್ತು ಮ್ಯಾಪ್ ಚೇಂಜ್ ಮಾಡ್ಬೇಕಾಗಿತ್ತು. ಮ್ಯಾಪ್ ಚೇಂಜ್ ಮಾಡ್ಬೇಕಾಗಿತ್ತು. ನೀವೇನ್ ಬಹಳ ಏನ್ ಅಲ್ಲಿ ಹೋಗಿ 10 ಜನನ ತಲೆ ತಂದು ಬಿಡ್ತೀವಿ, ಏಕ್ ಸರ್ ಕಿಲಿಯ 10 ಸರ್ ಅಂತ ಹೇಳಿ ಹೋಗಿ ನೀವು ಕೇಕ್ ತಿಂದವ್ರು, ನಾವು ಕೇಕ್ ತಂದವರ? ಹೂ ವೆಂಟ್ ಅಂಡ್ ಏಟ್ ಕೇಕ್ ಇನ್ ಪಾಕಿಸ್ತಾನ್? ಯಾರು ಹೋದ್ರು? ಯಾವ ಪ್ರಧಾನಮಂತ್ರಿ ಹೋದ್ರು ವಿತೌಟ್ ಪ್ರೋಟೋಕಾಲ್? ವಿಚ್ ಪ್ರೈಮ್ ಮಿನಿಸ್ಟರ್ ವೆಂಟ್ ಟು ಪಾಕಿಸ್ತಾನ್ ಟು ಏಟ್ ಮುಷರಫ್ ಕೇಕ್ ವಿತೌಟ್ ಪ್ರೋಟೋಕಾಲ್? ಅದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ಬಾರ್ದು? ಚರ್ಚೆ ಬಹಳ ಆಗ್ಬೇಕ್ರಿ. ಮಾಡ್ರಿ, ಮತ್ತೆ ಅದನ್ನು ಪ್ರಮುಖವಾಗಿ ತೋಳ್ರಿ. ಯಾರು ರೂಲಿಂಗ್ ಇರ್ತಾರೋ ಅದನ್ನು ಪ್ರಮುಖ ತೋಳ್ರಿ. 40 ವರ್ಷದಿಂದ 50 ವರ್ಷದಿಂದ ಆಗಿರ್ತಕ್ಕಂಥ ಹಿಸ್ಟ್ರಿನೂ ಸರಿಗೆ ಯಾರಿಗೆ ಗುರ್ತಾರಂಗಿಲ್ಲ. ಅದನ್ನ ತಗೊಂಡು ಆ ಹಿಸ್ಟ್ರಿ ಮಾತನಾಡೋದು ವಿಚ್ ಇಸ್ ಇರಿಲೆವೆಂಟ್ ಟುಡೇ. ಸಮಟೈಮ್ಸ್ ಇಟ್ಸ್ ಇರಿಲೆವೆಂಟ್.
If we are talking about the present situation, you go back to 40 years back. How do you want to make a debate is very important. How do you construct a debate also is very important. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.